ಕೂಡ ಆರ್ ಅಶೋಕ್ ಅವ್ರು ಇಲ್ಲ, ಅದು ಆರ್ ಅಶೋಕು ಅವ್ರ ಮಾಮೂಲಿ ಒಂಥರ ಮಾತಾಡ್ತಿರ್ತಾರೆ ಅವರು ಮಾತಿನ ಶೈಲಿ ಗೊತ್ತಲ್ಲ, ನಾವು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ. ಆರ್ ಅಶೋಕು ಮತ್ತು ಇವರು ಕುಮಾರಸ್ವಾಮಿಯವರು, ಈಗ ಕುಮಾರಸ್ವಾಮಿಯವರು ಡಿ ಕೆ ಅವರು ಬದ್ಧ ವೈರಿಗಳು. ಅವರು ಕುಮಾರಸ್ವಾಮಿ ಡಿ ಕೆ ಅವರು ಆಗಿಬಿಟ್ರಲ್ಲ, ಇನ್ನೆಲ್ಲಿ ಮತ್ತೆ ನಮ್ಮ ರಾಜಕೀಯದ ಬೆಳವಣಿಗೆ ದೃಷ್ಟಿಯಿಂದ ಇವರು ಮುಖ್ಯಮಂತ್ರಿಗಳಾದಾಗ ನಮ್ಮ ರಾಜಕೀಯಕ್ಕೆ ಎಲ್ಲಿ ತೊಡರಾಗುತ್ತಪ್ಪ ಅನ್ನೋ ಭಾವನೆ ಮೇಲೆ ಆ ರೀತಿ ಮಾತಾಡ್ಬೋದು. ಎಲ್ಲ ಕಾಲಕ್ಕೆ ಅವರ ಹೋರಾಟದ ಫಲಕ್ಕೆ ಅನುಭವಗಳು ಸಿಗ್ತಾ ಇರ್ತವೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಏನು ಅಂತಿಮ ಆಗಲಿಲ್ಲ ಸರ್. ಸರ್ಕಾರದವ್ರು ಮಾಡ್ತೀವಿ ಅಂತಾರೆ. ಇಲ್ಲ, ಬಿಡದಿ ಟೌನ್ಶಿಪ್ ಬಗ್ಗೆ ಇವತ್ತು ಬೆಂಗಳೂರು ಎಮ್ಮರವಾಗಿ ಬೆಳೀತಾ ಇದೆ. ಇವತ್ತು ಟೌನ್ಶಿಪ್ಗಳಾಗಿ ಹೊರವಲಯಕ್ಕೆ ನಾವು ಏನಾದ್ರೂ ಜನಸಂಖ್ಯೆನ ಹಸ್ತಾಂತರ ಮಾಡ್ದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಬೆಳವಣಿಗೆ ಆಗಿ ಹೋಗ್ತಾ ಇರಬೇಕು. 4 ಕಡೆ ಚಾನ್ಸಸ್ ಇದೆ. ರಾಮನಗರ ಕಡೆಗೆ ಒಂದು ಕಡೆಗೆ ಹೋಗ್ಬೋದು, ಮೇನ್ ರೋಡು, ಮೇನ್ ಇರೋವಂಥ ರಸ್ತೆ. ಇನ್ನೊಂದು ಹೊಸೂರು ರೋಡಲ್ಲಿ ಹೋಗ್ಬೋದು. ಈಗಾಗಲೇ ಕೋಲಾರ ತಲುಪಿಬಿಟ್ಟಿದೆ ಹೊಸೂರು ರೋಡು, ಹೊಸಕೋಟೆ ರೋಡು. ಹೊಸೂರು ರೋಡು ಎಲ್ಲಿ ತಲುಪಬೇಕು ಅಲ್ಲಿ ಬಾರ್ಡ್ರನ್ನೇ ತಲುಪಿಬಿಟ್ಟಿದೆ. ಇದ್ರ ಬಾರ್ಡ್ರ ತಮಿಳ್ನಾಡು ಬಾರ್ಡ್ರನ್ನ ಆನೆಕಲ್ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ. ಅಲ್ಲಿ ಎಲ್ಲ ಕಡೆಲೂ ಹೋಗಿದೆ. ಈಗ ರಾಮನಗರ, ಬಿಡದಿ ಈ ಭಾಗಕ್ಕೆ ಮಂಡ್ಯದವರೆಗೂ ಹೋಗ್ಬೇಕಾಗುತ್ತೆ. ಬೆಂಗಳೂರು ತುಮಕೂರವರೆಗೂ ಬರ್ತಾ ಇದೆ. ಎಲ್ಲ ಈ ಬೆಂಗಳೂರು ಎಲ್ಲಿ ಹೋಗ್ಬೇಕು? ಮುಖ್ಯ ರಸ್ತೆ ಬೇಕು. ಮುಖ್ಯ ರಸ್ತೆನಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲೊಂದೊಂದು ಟೌನ್ಶಿಪ್ ಆಗ್ತವೆ. ಟೌನ್ಶಿಪ್ ಮಾಡೋದು ತಪ್ಪು ಅಂತ ಹೇಳಿದ್ರೆ ಅದು ನನಗೆ ಅರ್ಥ ಆಗಲ್ಲ. ರೈತರ ಫಲವತ್ತಾದ ಭೂಮಿಗಳ ನೋಡಿ, ಫಲವತ್ತಾದ ಎಲ್ಲೋ ತಗೊಂಡೋಗಿ ಯಾರು ಗೊತ್ತಿಲ್ಲ ತಗೊಂಡೋಗಿ ಕಟ್ಟಿದ್ರೆ ವಾಸಕ್ಕೋತಾರೆ ಮನೆ. ಮೇನ್ ರೋಡೆಲ್ಲ ಕಟ್ಟಬೇಕಲ್ವಾ? ಫಲವತ್ತಾದ ರೈತರ ಭೂಮಿನ ಯಾವತ್ತು ತಗೊಂಡಿಲ್ಲ ಅಕ್ವಿಷನ್ ಮಾಡಿ ಏರೋಡ್ರಮ್ ಬರೋದ? ಇಂಟರ್ನ್ಯಾಷನಲ್ ಏರೋಡ್ರಮ್ ಬರೋದ ಹೇಳಿ? ಇಂಟರ್ನ್ಯಾಷನಲ್ ಏರೋಡ್ರಮ್ ಬರೋದ? ಫಲವತ್ತಾದ ಭೂಮಿ ಅಂತ ಕೂತ್ಕೊಂಡಿದ್ರೆ ಮೆಜೆಸ್ಟಿಕ್ಕಿಂದ ಬೆಂಗಳೂರು ಹೋಗೋದ ಬೆಳೆದು? ಮೆಜೆಸ್ಟಿಕ್ಕಿಂದ ಬೆಂಗಳೂರು ಇವತ್ತು 50 ಕಿಲೋಮೀಟರ್ ಫಾರ್ಚುನಲ್ಲಿ ಬೆಳೆದಿದೆಯಲ್ಲ. ಫಲವತ್ತಾದ ಭೂಮಿ ಅಲ್ಲೆಲ್ಲ ಫಲವತ್ತಾದ ಭೂಮಿ. ನಮ್ಮ ಸಣ್ಣ ಹುಡುಗರಲ್ಲೇ ನಾವು ನೋಡಿದಾಗ, ನಾವು ಕಾಲೇಜಲ್ಲಿ ಇದ್ದಾಗ ಸಲ್ಲಿ ವಿಜಯನಗರ ಬಿಟ್ಟು ಮುಂದಕ್ಕೆ ಹೋಗಿರಲ್ಲ ಬೆಂಗಳೂರು. ಇವತ್ತು ಎಲ್ಲಿಗೆ ಹೋಗಿದೆ? ವಿಜಯನಗರ ಬಿಟ್ಟು ಮುಂದಕ್ಕೆ ರಾಮನಗರ ಬಾರ್ಡ್ರಿಗೆ ಹೋಗಿದೆ, ಬಿಡದಿ ಬಾರ್ಡ್ರಿಗೆ ಹತ್ತತ್ರ ಹೋಗಿದೆ. ಅಲ್ಲೆಲ್ಲ ಫಲವತ್ತಾದವ್ರು ರೆಸಾರ್ಟ್ಗಳು ಕಟ್ಟಿರಲ್ಲ, ಅಲ್ಲೆಲ್ಲ ಕಾಲೇಜ್ ಆಗಿದ್ವಾ? ಅಲ್ಲೂ ಮರ ಕೆಡವೆ ಕಟ್ಟಿರೋದು. ಇದು ರಾಜಕೀಯ ದ್ವೇಷಪೂರಿತವಾದಂಥ ಇದು ವ್ಯವಸ್ಥೆ. ಅಲ್ಲಿ ಈಗಾಗಲೇ ಜನ ಮುಂದೆ ಬಂದಿದ್ದಾರೆ. ಈಗ ಗೊತ್ತಾಗುತ್ತೆ ಅವ್ರ ಜನ 2.25 ಎಕರೆ ಈಗ ಎಲ್ಲರಿಗೂ ಬೇರೆ ಬೇರೆ ಮಧ್ಯವರ್ತಿಗಳಿಗೆ ಮಾರಾಟ ಮಾಡಕ್ಕೆ ಬಿಡ್ಬೇಕಾ? ಯಾವ ಭೂಮಿ, ಎಷ್ಟು ಭೂಮಿ ಮಧ್ಯವರ್ತಿಗಳ ಕೈಲಿಲ್ಲ ಬೆಂಗಳೂರು ಸುತ್ತ ಅಂತ ತನಿಖೆ ಆಗಲೊಂದು ತರಿಸ್ಲಿ. ಎಲ್ಲರ ಶೇಲ್ ಅಗ್ರಿಮೆಂಟ್ಸ್ ಎಲ್ಲ ತರಿಸ್ಲಿ. ಎಷ್ಟು ಜನ ಶೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಾರೆ ರೈತರ ಹತ್ರ ಮಾಡಿಸ್ಕೊಂಡಾರೆ ಅಂತ? ಯಾರು ದುಡ್ಡುಳ್ಳವರು ಎಲ್ಲ ಬರೆಸ್ಕೊಂಡಿದ್ದಾರೆ. ಅದ್ರ ಬದಲು ಸರ್ಕಾರವೇ ಒಂದು ಮಾದರಿ ಆಗಿರ್ತಕ್ಕಂಥ ಟೌನ್ಶಿಪ್ಪನ್ನು ನಾವು ಬೆಳವಣಿಗೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಉತ್ತೇಜನ ಕೊಡ್ಬೇಕಲ್ಲ. ಅದಕ್ಕೆ ಸೂಕ್ತವಾದ ಪರಿಹಾರ ಕೇಳಿ. ಅದೇನು ಪೂರ ತಗೋತೀವಿ ಅಂತ ಹೇಳಿದಾರ? ನಿಮಗೂ ಅರ್ಧ ಭಾಗ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. 50-50 ಶೇರಿಂಗಲ್ಲಿ ಮಾಡೋಣ, ಡೆವಲಪ್ಮೆಂಟ್ ಮಾಡಿ ನಿಮಗೂ ಅರ್ಧ ಭಾಗ ಬಿಟ್ಕೊಡ್ತೀವಿ, ನೀವು ಅರ್ಧ ಅನುಭವಿಸಿ, ಬಂದ್ರ ದುಡ್ಡು ನೀವು ತಗೊಳ್ಳಿ. ನಾವು ಸರ್ಕಾರನೇ ಎಲ್ಲನೂ ತಗೋತೀವಿ ಅಂತ ಹೇಳಿಲ್ವಲ್ಲ.